ಟೋಲ್ ಸಂಗ್ರಹ ಮತ್ತು ಡಿಜಿಟಲ್ ವ್ಯವಸ್ಥೆಯನ್ನು ಬಲಪಡಿಸಲು ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳು 2026ರ ತಿದ್ದುಪಡಿ ಕುರಿತು ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಈ ತಿದ್ದುಪಡಿಯು ಪಾವತಿಸದ ಬಳಕೆದಾರರ ಶುಲ್ಕದ ಪ್ರಕರಣಗಳಲ್ಲಿ ರಚನಾತ್ಮಕ ವಸೂಲಾತಿ ಕಾರ್ಯವಿಧಾನವನ್ನು ಒದಗಿಸುತ್ತದೆ ಮತ್ತು ಟೋಲ್ ಸಂಗ್ರಹದ ಡಿಜಿಟಲ್ ವ್ಯವಸ್ಥೆಯನ್ನು ಬಲಪಡಿಸಲು ಪರಿಚಯಿಸಲಾಗಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಬಳಕೆದಾರರ ಶುಲ್ಕದ ಪರಿಣಾಮಕಾರಿ ಮತ್ತು ಪಾರದರ್ಶಕ ವ್ಯವಸ್ಥೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿ ಹೊಂದಿದೆ. ನಿಯಮ 14ರ ಅಡಿಯಲ್ಲಿ ಸೂಚಿಸಲಾದ ಪಾವತಿಸದ ಬಳಕೆದಾರರ ಶುಲ್ಕಕ್ಕಾಗಿ ರಚನಾತ್ಮಕ ಮರುಪಡೆಯುವಿಕೆ ಕಾರ್ಯವಿಧಾನವು ತಂತ್ರಜ್ಞಾನ ಚಾಲಿತ ಎಲೆಕ್ಟ್ರಾನಿಕ್ಸ್ ನೋಟಿಸ್ ವ್ಯವಸ್ಥೆಯನ್ನು ಒಳಗೊಂಡಿದೆ. ಇದರಲ್ಲಿ ವಾಹನದ ವಿವರಗಳು, ಹಾದು ಹೋಗುವ ದಿನಾಂಕ ಮತ್ತು ಸ್ಥಳ ಹಾಗೂ ಪಾವತಿಸಬೇಕಾದ ಮೊತ್ತವನ್ನು ನಿರ್ದಿಷ್ಟಪಡಿಸುವ ನೋಂದಾಯಿತ ವಾಹನದ ಮಾಲೀಕರಿಗೆ ಎಲೆಕ್ಟ್ರಾನಿಕ್ ನೋಟಿಸ್ಗಳನ್ನು ನೀಡಲಾಗುತ್ತದೆ.